ನಾಪತ್ತೆಯಾಗಿದ್ದ ಆಂಟಿ ಇದೀಗ ದಿಢೀರನೆ ಪ್ರತ್ಯಕ್ಷವಾಗಿದ್ದಾರೆ. ನಾನು ಎಲ್ಲೂ ಕೂಡ ಓಡಿ ಹೋಗಿಲ್ಲ ಎಂದು ಶಾಂತಾ ಅವರು ಹೇಳಿದ್ದಾರೆ. ನಾಪತ್ತೆಯಾಗಿದ್ದ ಆಂಟಿ ದಿಢೀರನೆ ಪ್ರತ್ಯಕ್ಷವಾಗಿದ್ದಾರೆ. ನಾನು ಎಲ್ಲೂ ಓಡಿ ಹೋಗಿಲ್ಲ ಎಂದು ಶಾಂತಾ ಅವರು ಹೇಳ್ತಾ ಇದ್ದಾರೆ. ವಿಡಿಯೋದಲ್ಲಿ ನೋವನ್ನ ತೋಡ್ಕೊಂಡಿದ್ದಾರೆ ಆಂಟಿ. ನನ್ನ ಕಡೆಯಿಂದ ಸಾಲ ಮಾಡಿಸಿ ಕಿರುಕುಳವನ್ನ ನೀಡಲಾಗ್ತಿತ್ತು. ವಾಪಸ್ ನೀಡದೆ ಮನೆಯವರಿಂದ ಕಿರುಕುಳವನ್ನ ನೀಡಲಾಗಿತ್ತು. ಮನೆ ಹಾಗೂ ಮದುವೆಗೆ ಸಾಲವನ್ನ ಮಾಡಿಸಲಾಗಿದೆ. ಸಾಲಗಾರರು ಸಾಲ ಕೇಳಿದ್ರೆ ನನ್ನ ಪತಿ ಸ್ಪಂದಿಸ್ತಾ ಇರಲಿಲ್ಲ. ಗಣೇಶ್ ಎಂಬ ಹುಡುಗನ ಬಗ್ಗೆ ನನಗೆ ಮಾಹಿತಿ ಇಲ್ಲ. ವಿಡಿಯೋ ಮಾಡಿ ಇದೀಗ ಶಾಂತಾ ಆಂಟಿ ಏನಿದ್ರು ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾಪತ್ತೆಯಾಗಿದ್ದ ಆಂಟಿ ದಿಢೀರನೆ ಪ್ರತ್ಯಕ್ಷ ಆಗಿದ್ದಾರೆ. ನಾನು ಎಲ್ಲೂ ಕೂಡ ಓಡ್ ಹೋಗಿಲ್ಲ ಅಂತ ಮಾಹಿತಿಯನ್ನ ನೀಡಿದ್ದಾರೆ. ನಾನು ಶಾಂತಾ ಅಂತ ಚನ್ನಗಿರಿ ತಾಲೂಕಿನಂದು. ನಾನು ನಿನ್ನೆ ಇದ್ದೀನಿ, ಅವ್ರಿರೋ ಊರಲ್ಲೇ ಅಲ್ಲೇ ನಿಂತ್ಕೊಂಡು ನಾನು ಇಲ್ಲೇ ಕುತ್ಕೊಂಡು ನೋಡ್ತಾ ಇದ್ದೀನಿ. ಅವರು ಕರೆದ್ರು ಮೀಡಿಯಾದವ್ರನ್ನ, ಇಲ್ಲೇ ಸಲ್ಲದ್ನೆಲ್ಲ ಆರೋಪ ಹಾಕಿದ್ರು. ಅವ್ರು ನನಗೆ ಮಾರಣಾಂತಿಕ ಹಲ್ಲೆ ಮಾಡಿ ನನ್ನನ್ನು ಮನೆಯಿಂದ ಓಡಿಸಿ ನಾನು ನೆಂಟ್ರ ಮನೆಗೆ ಹೋಗಿರಂಗ್ ಮಾಡಿ ಇರೋ ಬರೋರ ಹತ್ರಕ್ಕೆಲ್ಲ ಸಾಲ ಸಂಘ ಎಲ್ಲ ತೆಗೆದು ಕೊಟ್ಟಿದ್ದೀನಿ. ಅವರಿಗೆ ಎಲ್ಲ ತೆಗೆದು ಕೊಟ್ಟು ನಾನು ಹೋಗಿ ಅಲ್ಲಿಂದ ಫೋನ್ ಮಾಡ್ತೀನಿ. ಒಬ್ರು ಸಂಘ ಸಾಲ ಯಾವ್ದು ಒಪ್ಕೊಂಡಿಲ್ಲ, ಯಾವ್ದಾವ್ದನ್ನು ಒಪ್ಕೊಳ್ದಂಗೆ ಅವ್ರಿಗೆ ಕೊಟ್ಟರು. ಸಾಲ ಕೊಟ್ಟರವರಿಗೇನೆ ವಾಪಸ್ಸು ನೀವು ಹೋಗ್ರಿ, ವಿಷ ಕೊಡಿ ಹೋಗ್ರಿ, ಆಕೆ ಹೋಗಿದ್ದಾಳಲ್ಲ ಅಂತ ನನ್ನ ಮೇಲೆ ಆರೋಪ ಹಾಕಿ ಕಳಿಸಿದ್ದಾರೆ. ಆರೋಪ ಹಾಕಿ ಕಳಿಸಿರೋದಂದ್ರೆ ಆ ಹುಡುಗನೂ ನನಗೂ ಸಂಬಂಧನೇ ಇಲ್ಲ. ಅವನೆಲ್ಲೋಗಿನಿ ಅಂತ ನನಗೆ ಗೊತ್ತಿಲ್ಲ, ನಾನೆಲ್ಲೋಗಿನಿ ಅಂತ ಅವನಿಗೆ ಗೊತ್ತಿಲ್ಲ. ಈಗ ಅದನ್ನ ಅಟ್ಯಾಚ್ ಮಾಡಿ ಹೇಳ್ತಾ ಇದಾರೆ. ಆ ಹುಡುಗಿ ಮಲತಾಯಿ ಮಗಳು ಮಲತಾಯಿ ಅಂತ ಹೇಳ್ತಾಳೆ. ಅವಳು 8 ವರ್ಷದಿಂದ ನಾನೇ ಸಾಕಿದ್ದೆ. ಮಗಳಿಗಿಂತ ಹೆಚ್ಚಾಗಿ ಸಾಕಿ ಪ್ರತಿಯೊಂದೂ ಆಧಾರ ಇಟ್ಕೊಂಡಿವಿ. ನಾವು ಪ್ರತಿಯೊಂದು ಅಷ್ಟು ಚೆನ್ನಾಗಿ ಸಾಕಿರೋದಕ್ಕೂ ಆಧಾರ ಐತೆ ಇಟ್ಕೊಂಡಿದ್ದು. ಇವತ್ತು ಹಿರೇ ಹೆಂಡತಿ ಡೈವರ್ಸ್ ಮಾಡ್ಕೊಂಡಿದ್ರು. ನಮ್ಮನೆಯವ್ರಿಗೆ 3ನೇ ಹೆಂಡತಿ. ನಾನು ಡೈವರ್ಸ್ ಮಾಡ್ಕೊಂಡಳನ್ನ ನನ್ನ ಹೊಡೆದು ಕಳಿಸಿ ಇಬ್ರು ರಾತ್ರಿ ನಡರಾತ್ರಿಗೆ ಬಂದು ನನ್ನನ್ನು ಇಬ್ರು ಹೊಡೆದಾರೆ. ಇಬ್ರು ಹೊಡೆದು ಕಳಿಸಿದ್ದಕ್ಕೆ ನಾನು ಹೋಗಿದ್ದೀನಿ. ಅದನ್ನ ಈ ತರ ಕತೆ ಕಟ್ಟಿ ಈ ತರ ಎಲ್ಲ ಇಷ್ಟೊಂದು ದೊಡ್ಡ ಅವಂತರ ಮಾಡಿ ನೆನ್ನೆ ಟಿವಿ ಒಳಗೆಲ್ಲ ಬಿಟ್ಟಿದೆ. ಇದೇ ಊರಾಗ ಇದ್ದೀನಿ ನಾನು. ಎಲ್ಲೋ ಬೀಗ ಹಾಕೊಂಡು ಪರಾರಿಯಾಗಿ ಹೋಗಿದ್ದಾಳೆ. ಸಾಲಗಾರರೆಲ್ಲ ಹೊರಗೆ ಹಾಕಿದ್ದಾರೆ ಅಂದ್ರೆ ಮತ್ತೆ ಸಾಲ ಕೇಳಕ್ ಬಂದ್ರು ಜನ. ಸಾಲ ಕೇಳಕ್ ಬಂದವ್ರಿಗೂ ನ್ಯಾಯ ಮಾತಾಡಿಲ್ಲ, ನನಗೂ ನ್ಯಾಯ ಕೊಟ್ಟಿಲ್ಲ. ಹಿರೇ ಹೆಂಡತಿನ ಮಕ್ಕಳನ್ನೆಲ್ಲ ಕರ್ಕೊಂಡು ಮನೆ ಒಳಗೆ ಸೇರಿಸ್ಕೊಂಡು ಮಜಾ ಮಾಡ್ತಾ ಇದಾರೆ. ನಾನ್ ಮಜಾ ಮಾಡೋದನ್ನ ನೋಡೇ ಜನಗಳು ನನಗೆ ಹೇಳಿ, ನೀನೆಲ್ಲಾ ಸಾಲ ಮಾಡಿ ನೀನ್ ಅಲ್ಲಿ ಹಾಕಿ ಹೋಗಿದೀಯಾ. ಅವ್ರು ನೋಡಿದ್ರೆ ಎಲ್ಲರೂ ಸೇರ್ಕೊಂಡು 4 ಜನ ಆರಾಮಾಗಿ ಮಜವಾಗಿ ತಿರುಗ್ತಾ ಇದಾರೆ, ಶೋಕಿ ಮಾಡ್ತಾ ಇದಾರೆ. ನಾವ್ ಹೋಗಿ ಸಾಲ ಕೇಳೋರು ವಿಷ ಕುಡಿ ಹೋಗ್ರಿ ಅಂತದಾರೆ ಅಂತ. ದಯವಿಟ್ಟು ನೀವ್ ಏನಾದ್ರು ಮಾಡಿ ಜನಗಳಿಗೆ ನ್ಯಾಯ ಕೊಡಿಸ್ಬೇಕು, ನನಗೂ ನ್ಯಾಯ ಕೊಡಿಸ್ಬೇಕು. ಅವರು ಯಾರು ಹೋದ್ರು ರೌಡಿಸಮ್ ಮಾಡ್ತಾ ಇದಾರೆ, ಒಡೆಯಕ್ ಬರೋದು, ಕೊಲೆ ಮಾಡ್ತೀನಿ ಅನ್ನೋದು. ಅವಳನ್ನ ಕರ್ಕೊಂಬಂದು ಡೈವರ್ಸ್ ಆಗಿ ಹೆಂಡತಿ ಕರ್ಕೊಂಬಂದು ಅವ್ರ ಮಕ್ಳಿಗೋಸ್ಕರ ಈಗ ಆ ಪ್ಲಾನ್ ಮಾಡಿ ಸಾಲನೆಲ್ಲ ಒಟ್ಟು ನನ್ನ ತಲೆ ಮೇಲೆ ಹಾಕಿ ಕುತ್ಕೊಳಕ್ ನೋಡ್ತಾ ಇದಾರೆ. ಅವ್ರು ಇದ್ದಾಗಲೇ ಜೊತೆಗೆ ಊರ್ ಜನ ಎಲ್ಲ ಬಂದು ಸಾಲ ಕೊಟ್ಟಿರೋದು. ನಾನು ಶಾಂತ